ಕರ್ನಾಟಕ ರಾಜ್ಯ ಮತ್ತು ದೇಶದಲ್ಲಿ ಇವತ್ತು ಮುಸ್ಲಿಮರಿಗೆ ನಾಯಕನಾರು, ಮುಸಲ್ಮಾನ ಬಾಂಧವರಿಗೆ ನಾಯಕ ಯಾರು ಅಂಥೇಳಿ ಒಂದು ದೊಡ್ಡ ಪ್ರಶ್ನೆ ಈಗ ಕರ್ನಾಟಕ ರಾಜ್ಯದಲ್ಲಿ ಬಹಳ ಸಂಚಲನ ಮೂಡಿಸಾಕತೈತಿ. ಬಹಳ ಕುತೂಹಲದಿಂದ ನೋಡ್ರಿ, ಇದೊಂದು 5 ನಿಮಿಷ ವಿಡಿಯೋ ಐತಿ. ಪ್ರತಿಯೊಬ್ಬ ಮುಸ್ಲಿಂ ಕುಟುಂಬದವ್ರು ನೋಡ್ಬೇಕು ಇದನ್ನು. ಮುಸಲ್ಮಾನರಿಗೆ ನಾಯಕನಾರು ಅಂದ ತಕ್ಷಣ ಹಳೆಯ ಇತಿಹಾಸಗಳನ್ನ ತೆಗೆದು ನೋಡಿದಾಗ ಜಾಫರ್ ಶರೀಫ್ ಇದ್ದರು, SM ಯಾಹ್ಯಾ ಇದ್ದರು, ನಫೀಸಾ ಫಜಲ್ ಇದ್ದರು, ಮುಖ್ತಾರುನ್ನಿಸಾ ಬೇಗಮ್ ಇದ್ದರು, ಅಜೀಜ್ ಶೇಟ್ ಇದ್ದರು, ಅಬ್ದುಲ್ ನಜೀರ್ ಸಾಬ್ನಂಥ ನಾಯಕರಿದ್ದರು, ML ಉಸ್ತಾದ್ನಂಥ ಮಂತ್ರಿ ಇದ್ದರು, ಮಿರಾಜುದ್ದೀನ್ ಪಟೇಲ್ನಂಥ MP ಗಳು ಮತ್ತು ಮಂತ್ರಿಗಳಿದ್ದರು. ಇದೇ ಮೊಹಸಿನ್ ಕೇಂದ್ರ ಗೃಹ ಸಚಿವರಾಗಿದ್ದರು. ಇದೇ ಮುಜಾಹಿದ್ 3 ಸಾರಿ ಇದೇ ಧಾರವಾಡ ಲೋಕಸಭೆಯಲ್ಲಿ MP ಆಗಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಇದೇ ಫಿರೋಜ್ ಶೇಟ್ನಂಥ ಶಾಸಕರಾಗಿದ್ದರು. ಎಷ್ಟೋ ಕರ್ನಾಟಕ ರಾಜ್ಯದಿಂದ 10 ರಿಂದ 15 ಶಾಸಕರು ಮಂತ್ರಿಗಳಾದರೂ ಸಹಿತ, ಆದರೆ ಈ ಸಮುದಾಯಕ್ಕೆ ಕೊಡುಗೆ ಕೊಟ್ಟಂಥ ನಾಯಕರು ಯಾರು? CM ಇಬ್ರಾಹಿಮನ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದರು ಜನ. ಏನು ನಮ್ಮ ನಾಯಕ ಆಗ್ತಾನ, ಜಾಫರ್ ಶರೀಫ್ ನಮ್ಮ ನಾಯಕ ಆಗ್ತಾನ. ಅನೇಕ ರಾಜಕೀಯ ಮುಸಲ್ಮಾನ ನಾಯಕರು ನಮಗೆ ನಾಯಕ ಆಗ್ತಾನ, ನಮ್ಮ ಸಮುದಾಯಕ್ಕೆ ಒಳ್ಳೆ ಉಡುಗೊರೆ ಮತ್ತು ಕೊಡುಗೆ ಕೊಡ್ತಾನಂಥೇಳಿ ವಿಚಾರ ಮಾಡಿದಾಗ ಅವರು ಯಾರೂ ಏನೂ ಕೊಡುಗೆ ಕೊಡಲಿಲ್ಲ. ತಮ್ಮ ಸ್ವಾರ್ಥ ಸಾಧನೆಗಾಗಿ ಈ ಸಮುದಾಯವನ್ನು ಬಳಸಿಕೊಂಡ್ರು. ಆದರೆ ಆ ಪರಮಾತ್ಮ ಈ ಮುಸಲ್ಮಾನರ ಕೂಗು ಕೇಳ್ಯಾನೆ ಅಂಬಲ್ಲಿ ನೋಡ್ರಿ. ಈ ಪರಮಾತ್ಮನ ಹತ್ರ ಆ ಪರಮಾತ್ಮ ಹೋಗಿ ಕೂಗು ಕೇಳಿದ ತಕ್ಷಣ ಲಕ್ಷಾಂತರ ಜನರು ಏನು ಪ್ರಾರ್ಥನೆ ಮಾಡಿದರೂ ಗೊತ್ತಿಲ್ಲ. ಅಂಥ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 1 ಕೋಟಿಗೂ ಮಿಕ್ಕಿ ಇರುವಂಥ ಮುಸಲ್ಮಾನರ ನಾಯಕನಾಗಿ ಹೊರಹೊಮ್ಮ ಹಾಕತಾನ. ಅವನೇ BZ ಜಮೀರ್ ಅಹ್ಮದ್ ಖಾನ್. BZ ಜಮೀರ್ ಅಹ್ಮದ್ ಖಾನ್ ಅಂದ ತಕ್ಷಣ ಕೆಲವರಿಗೆ ಊರಿನೂ ಬೀಳ್ತೈತಿ, ಕೆಲವರಿಗಂತೂ ಸಂತೋಷದ ಪಾರವೇ ಪಾರಂಗತ ಆಗತೈತಿ. ಯಾಕೆ BZ ಜಮೀರ್ ಅಹ್ಮದ್ ಖಾನ್ದ ಕಾಕ ಹೇಳ್ತಾನ ಅಂತ ಹೇಳ್ತಿರ್ಬೇಕು ನೀವು. BZ ಜಮೀರ್ ಅಹ್ಮದ್ ಖಾನ್ ಎಂದು ಶಾಸಕ ಆದ, ಎಂದು ಮಂತ್ರಿ ಆದ, 5-6 ಸಾರಿ ಶಾಸಕನಾಗಿ 3 ಸಾರಿ ಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ BZ ಜಮೀರ್ ಅಹ್ಮದ್ 224 ಕ್ಷೇತ್ರಕ್ಕೆ ಹೋದರೆ 30 ರಿಂದ 40 ಸಾವಿರ ಮುಸಲ್ಮಾನ ಬಾಂಧವರು ಅವನ ಬೆನ್ನ ಹತ್ತಾರ. ಯಾಕೆ ಬೆನ್ನ ಹತ್ತಾರ್ರಿ? ನಮ್ಮ ಕರ್ನಾಟಕ ಮತ್ತು ಭಾರತದಲ್ಲಿ ಈ ಮುಸಲ್ಮಾನರ ಸ್ಥಿತಿಗತಿ ಬಗ್ಗೆ, ಆರ್ಥಿಕ ಸ್ಥಿತಿ ಬಗ್ಗೆ ಅಧ್ಯಯನ ಮಾಡಿ ಅವರಿಗೆ ಒಂದು ಏನಾದರೂ ಕಾಯಕಲ್ಪದ ಕೊಡುಗೆ ಕೊಡಬೇಕಂಥೇಳಿ ಚಿಂತನ ಮಂಥನ ಮಾಡಿದಂಥ ಏಕೈಕ ಮುಸ್ಲಿಮರ ನಾಯಕನಂದರೆ ಅವನೇ BZ ಜಮೀರ್ ಅಹ್ಮದ್ ಖಾನ್. ನೋಡಿದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಮುಸಲ್ಮಾನ ಮಂತ್ರಿಗಳದಾರ. ರಹೀಮ್ ಖಾನ್ ಅದಾರ, ಇದೇ UT ಖಾದರ್ ಅದಾರ, ಅನೇಕ ಮಹಾನ ಮಂತ್ರಿಗಳು ಇಲ್ಲಿ ಮಾಜಿಗಳಾಗಿ ಹೋದರು, ಹಾಲಿಗಳಾದರು, ಶಾಸಕರದಾರು. ಎಲ್ಲಿ ಹೋದಲ್ಲಿ ಲಕ್ಷಾಂತರ ಜನ ಸೇರುವಂಥ ಮಾಸ್ ಲೀಡರ್ BZ ಜಮೀರ್ ಅಹ್ಮದ್ ಖಾನ್. ನಂಗೆ ನೋಡಿದಿರಿ ಎಲ್ಲಾದರೂ ಯಾರೋ ಹೋಗ್ತಾರೆ, ಎಷ್ಟೋ ನಮ್ಮ ಮಂತ್ರಿಗಳು ಅಲ್ಲಿ ಹೋದ ತಕ್ಷಣ 5 ರಿಂದ 10 ಜನ ಇರ್ತಾರೆ, ಒಂದು ಹಾರ ಹಾಕ್ತಾರೆ, ಒಂದು ಮಾಲೆ ಹಾಕ್ತಾರೆ, ಮುಗಿದು ಹೋಯ್ತು, ಶಾಲ ಒಂದು ಹೊದಿಸಿ ಊಟ ಮಾಡಿಸಿ ಕಳಿಸ್ತಾರೆ. ಆದರೆ BZ ಜಮೀರ್ ಅಹ್ಮದ್ ಖಾನ್ಗೆ ಹಂಗಲ್ರಿ. ಟ್ರಕ್ ಗಂಟ್ಲೆ ಹೂವಿನ ಸುರುಮಳೆ ಹಾಕ್ತಾರೆ, ಲಕ್ಷಾಂತರ ಜನ ಕೈ ಕುಲ್ಕಾಕ ನೋಡ್ತಾರೆ, ಎಲ್ಲರಿಗೂ ಕೈ ಸಿಗಲಿಲ್ಲ ಅಂತೇಳಿ ನಿರಾಶೆನೂ ಆಗ್ತಾರೆ, ಭಕ್ತಿಪೂರ್ವಕ್ಕೆ ಆಶೀರ್ವಾದ ಮಾಡ್ತಾರೆ. ಇವನೇ ನಮ್ಮ ಸಮುದಾಯದ BZ ಜಮೀರ್ ಅಹ್ಮದ್ ಖಾನ್. ಈಗ ಬರ್ತಾನೆ ನೋಡ್ರಿ BZ ಜಮೀರ್ ಅಹ್ಮದ್ ಖಾನ್ ಏನು ಅಂತ ಕೊಡುಗೆ ಕೊಟ್ಟಾನ ಮುಸಲ್ಮಾನ ಬಾಂಧವರಿಗೆ ಅಂತೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಯಾರೂ ಮಾಡಲಾರದಂಥ ಇದೇ ವಕಫ್ ಮತ್ತು ಅಲ್ಪಸಂಖ್ಯಾತರ ವಸತಿ ನಿಗಮದ ಮಂತ್ರಿಯಾಗಿ ಏನು ಕಾರ್ಯ ಸಾಧನೆ ಮಾಡಿದ್ದಾರೆ ಅಂತ ತಿಳ್ಕೊತೀರಿ? ಮುಸಲ್ಮಾನ ಸಮುದಾಯದ ಮಕ್ಕಳು IAS IPS ಆಗಬೇಕು, KS ಆಗಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ಜಿಲ್ಲಾಧಿಕಾರಿ ಆಗಬೇಕು, IRS ಆಗಬೇಕು, ಪೊಲೀಸ್ ವರಿಷ್ಠಾಧಿಕಾರಿ ಆಗಬೇಕು, ತಹಶೀಲ್ದಾರ್ ಆಗಬೇಕು, DSP ಆಗಬೇಕು, ಉನ್ನತ ಅಧಿಕಾರಿಗಳಾಗಬೇಕು, BO ಆಗಬೇಕು, DDP ಆಗಬೇಕು, ಜಿಲ್ಲಾ ಮಟ್ಟದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಬೇಕು ಅಂಥೇಳಿ ಇಚ್ಛಾಶಕ್ತಿ ಇಟ್ಕೊಂಡು ತನ್ನ ಇಲಾಖೆಯಿಂದ IAS IPS ಕೋಚಿಂಗ್ ಸೆಂಟರ್ ಫ್ರೀ ಇಟ್ಟಂಥ ಕರ್ನಾಟಕ ರಾಜ್ಯದ ಯಾವುದೇ ಮುಸಲ್ಮಾನ ನಾಯಕ ಮಂತ್ರಿಯಾಗಿದ್ದು ಘೋಷಣೆ ಮಾಡಿದ್ದು ನೋಡಿದಿರಿ? ಅನೇಕ ಉನ್ನತ ಶಿಕ್ಷಣ ಸಲುವಾಗಿ ಎಷ್ಟೋ ವರ್ಷಗಳಿಂದ ವೆಬ್ಸೈಟ್ ಬಂದ್ ಮಾಡಿದ್ರು. ಮುಸಲ್ಮಾನ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗಬಾರ್ದು, ಉಚಿತ ಫೀ ಸಿಗಬಾರ್ದು ಅಂತೇಳಿ ಅದನ್ನು ಓಪನ್ ಮಾಡಿದಂಥ ಏಕೈಕ ನಾಯಕನಂದರೆ BZ ಜಮೀರ್ ಅಹ್ಮದ್ ಖಾನ್. BZ ಜಮೀರ್ ಅಹ್ಮದ್ ಖಾನ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ
ಅಲ್ಪಸಂಖ್ಯಾತರ ನಾಯಕನಾಗಿ ಹೊರಹೊಮ್ಮಾಕತಾನ, ಸರ್ವಧರ್ಮದ ನಾಯಕನಾಗಿ ಹೊಂಟಾನ, ಇವನು ಅಹಿಂದ ನಾಯಕನಾಗಿ ಹೊಂಟಾನ. ಇದೇ ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿ ಮುಸಲ್ಮಾನರ ಬೆಂಬಲ ಇದ್ದರೆ ಇನ್ನುಳಿದ 2 ಕೋಟಿ ಇನ್ನುಳಿದ ಜನಾಂಗ ಸಹಿತ ಇದೇ BZ ಜಮೀರ್ ಅಹ್ಮದ್ ಖಾನ್ಗೆ ಬೆಂಬಲ ಕೊಡಾಕತ್ತಾರ. ಈ ವ್ಯಕ್ತಿ ಇನ್ನು ಕೆಲವು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಮುಖ್ಯಮಂತ್ರಿಯ ಸ್ಥಾನ ಪಡೆದು ದೇಶಕ್ಕೆ ಒಂದು ಮಾದರಿ ಆಗತಾನ. ಇವನೇ BZ ಜಮೀರ್ ಅಹ್ಮದ್ ಖಾನ್. ಅಲ್ಪಸಂಖ್ಯಾತರ ಯಾವುದೇ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡುವಂಥ ಅಂಗಡಿ ಸುಟ್ಟು ಹೋದ್ರೆ 5 ಲಕ್ಷ ರೂಪಾಯಿ ಪರಿಹಾರ ದಂಡದ ಯಾರಾದರೂ ಮಾಡಿದಾರ್ರಿ? ಯಾವ ಮುಖ್ಯಮಂತ್ರಿ ಮಾಡ್ಯಾರ್ರಿಪ್ಪ? ಅಲ್ಪಸಂಖ್ಯಾತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತಾರ, ಅಲ್ಪಸಂಖ್ಯಾತರ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರ. ಇವತ್ತು ಅಲ್ಪಸಂಖ್ಯಾತರ ಅಂಗಡಿಗಳು ಯಾವುವು? ಸಣ್ಣ ಪುಟ್ಟ ಹೂ ಮಾರೋದು, ಸಣ್ಣ ಪುಟ್ಟ ಚಿಕ್ಕ ವ್ಯಾಪಾರ ಮಾಡೋದು, ಸ್ಟೇಷನರಿ ಅಂಗಡಿ, ಇಸ್ತ್ರಿ ಅಂಗಡಿ, ಇಂಥ ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರಸ್ಥರ ಮಾಡುವಂಥ ಈ ಬಡ ಕುಟುಂಬಗಳಿಗೆ ಅಗ್ನಿ ಅನಾಹುತ ಆಗಲಿ, ಏನಾದರೂ ದರೋಡೆ ಆಗಲಿ, ಏನಾದರೂ ತೊಂದರೆಯಾಗಿ ಬೆಂಕಿಗೆ ಆಹುತ ಆಗಿ ನಾಶ ಆದ್ರೆ 5 ಲಕ್ಷ ರೂಪಾಯಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ನೇರವಾಗಿ ಮನೆಗೆ ಪರಿಹಾರ ಬರ್ತೈತಿ. ಇವನೆಂಥ BZ ಜಮೀರ್ ಅಹ್ಮದ್ ಖಾನ್ ರೀ? BZ ಜಮೀರ್ ಅಹ್ಮದ್ ಖಾನ್ ದೈನಂದಿನವಾಗಿ ನಮ್ಮ ಸಮುದಾಯ ಮುಂದೆ ಬರಬೇಕು, ನನ್ನ ಸಮುದಾಯ ಶಿಕ್ಷಣದಾಗ ಮುಂದೆ ಬರಬೇಕು, ಆರ್ಥಿಕ ರಂಗದಲ್ಲಿ ಮುಂದೆ ಬರಬೇಕು, ಕಲೆಯಲ್ಲಿ ಮುಂದೆ ಬರಬೇಕು, ಮನರಂಜನೆಯಲ್ಲಿ ಮುಂದೆ ಬರಬೇಕು, ಸ್ಪೋರ್ಟ್ಸ್ನಲ್ಲಿ ಮುಂದೆ ಬರಬೇಕು, ಕ್ರೀಡೆಯಲ್ಲಿಯೂ ಸಹಿತ ವಿದೇಶಗಳಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಆ ಯುವಕರಿಗೆ ಪ್ರೋತ್ಸಾಹ ನೀಡಿ ಇವತ್ತು ರಾಜ್ಯದ ಮಾಸ್ ಲೀಡರ್ ಆಗಿ BZ ಜಮೀರ್ ಅಹ್ಮದ್ ಖಾನ್ ಹೊರಹೊಮ್ಮಾತಾನಂದ್ರೆ ಎಷ್ಟು ಜನ ಖುಷಿ ಪಡಾಕತ್ತಾರ್ರಿ? ನಮ್ಮ ಮುಸಲ್ಮಾನ ಬಾಂಧವರಿಗೆ ಕೇವಲ ಒಂದು ರೇಷನ್ ಕಾರ್ಡು, ಕೇವಲ ಒಂದು ಆಸರೆಯ ಸೂರು ಅಷ್ಟು ಬಿಟ್ಟರೆ ಮತ್ತೇನು ಕೇಳ್ತಿದ್ರು. ಇವತ್ತು ಇದೇ BZ ಜಮೀರ್ ಅಹ್ಮದ್ ಖಾನ್ ಈ ಮುಸ್ಲಿಂ ಸಮುದಾಯದ ಮಕ್ಕಳು ಮುಖ್ಯ ಶಿಕ್ಷಣ ಪ್ರವಾಹಕ್ಕೆ ಬರ್ರಿ, ನಿಮಗೆಲ್ಲ ಸವಲತ್ತು ಕೊಡಿಸ್ತೀನಿ ಸರ್ಕಾರದಿಂದ ಮತ್ತು ನನ್ನ ಇಲಾಖೆಯಿಂದ ಅಂಥೇಳಿ ಅದಕ್ಕೆ ಸುಸಜ್ಜಿತವಾದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಹಜ್ ಭವನದಲ್ಲಿ ಕೋಚಿಂಗ್ ಸೆಂಟರ್ ಪ್ರಾರಂಭ ಆಗ್ಯಾವ. ಅದು ಶಾರ್ಟ್ ಸರ್ಕಿಟೋ ಏನು ಅಗ್ನಿ ಅನಾಹುತೋ ಗೊತ್ತಿಲ್ಲ, ಅದನ್ನು ಸುಟ್ಟು ಹೋಯಿತು. ಕೋಟ್ಯಾಂತರ ರೂಪಾಯಿ ಹಾನಿಯಾಗಿದ್ದನ್ನು ತಕ್ಷಣ ಭೇಟಿ ಕೊಟ್ಟಾರೆ ನೋಡ್ರಿ. ಆದರೂ ಎದೆಗೊಂದದೆ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ BZ ಜಮೀರ್ ಅಹ್ಮದ್ ಖಾನ್. ಅದು ಸುಟ್ಟು ಹೋಗಿದ್ದು ಹೋಗಲಿ, ಅದನ್ನು ಮತ್ತೆ ಮರು ನಿರ್ಮಾಣ ಮಾಡ್ತೀವಿ, ಮತ್ತೆ ಅಲ್ಲಿ IPS IAS ಮಕ್ಕಳಿಗೆ ಕೋಚಿಂಗ್ ಪ್ರಾರಂಭ ಮಾಡ್ತೀವಿ, ಯಾವುದೇ ತೊಂದರೆ ಆಗಲಾರ್ದಂಗೆ ಈ ಸಮುದಾಯದ ನಾಯಕನಾಗಿ ನಿಲ್ತೀನಿ. ತನ್ನ ಮನೆತನ ಬಿಟ್ಟು, ತನ್ನ ಕಾಯ ವಾಚ ಮನಸ್ಸಿನಿಂದ ತನ್ನ ಅನೇಕ ವ್ಯವಹಾರಗಳನ್ನು ಬಿಟ್ಟು ಈ ಸಮುದಾಯದ ಬೆನ್ನ ಹತ್ಯಾನಂದ್ರೆ ಈ ಸಮುದಾಯನೂ ಸಹಿತ ಉಪಯೋಗ ತಗೋಬೇಕಲ್ರಿ. ನಿಮ್ಮ ಮಕ್ಕಳನ್ನು ಭಾರತಾಂಬೆಯ ಮಕ್ಕಳಂತೆ ಭಾರತವನ್ನು ಪ್ರೀತಿಸಿ ಭಾರತೀಯ ಸಂಸ್ಕೃತಿಗೆ ಮಾರು ಹೋಗಿ ಭಾರತೀಯ ಸಂಸ್ಕೃತಿಗೆ ಸಪೋರ್ಟ್ ಮಾಡಿ ಶಿಕ್ಷಣ ಕಲಿತು ಒಂದು ರಾಜ್ಯ ಮತ್ತು ದೇಶಕ್ಕೆ ಚುಕ್ಕಾಣಿ ಹಿಡೀರಿ. ಇದೇ ನಮ್ಮ BZ ಜಮೀರ್ ಅಹ್ಮದ್ ಖಾನ್ ಮಕ್ಕಳಿಗೆ ಶಿಕ್ಷಣ ಕೊಡೋದು. ಆ ಝಟಕ, ಈ ಹಲಕ, ಆ ಹಟಕ, ಈ ಭಟಕ ಯಾವುದು ಮಾಡಕ್ಕೆ ಹೋಗಬೇಡ್ರಿ. ಯಾವುದೇ ಧ್ವಜದಿಂದ ನಿಮ್ಮ ಹೊಟ್ಟೆ ತುಂಬುವುದಿಲ್ಲ, ಯಾವುದೇ ಮೆರವಣಿಗೆಗಳಿಂದ ನಿಮ್ಮ ಹೊಟ್ಟೆ ತುಂಬುವುದಿಲ್ಲ, ಯಾವ ಜಯಂತಿ ಆಚರಣೆಗಳಿಂದ ನಮ್ಮ ಸಮುದಾಯ ಮುಂದೆ ಬರುವುದಿಲ್ಲ. ನಮ್ಮ ಸಮುದಾಯ ಮುಂದೆ ಬರುವುದು ಕೇವಲ ಶಿಕ್ಷಣದಿಂದ ಮಾತ್ರ ಅಂತೇಳಿ BZ ಜಮೀರ್ ಅಹ್ಮದ್ ಖಾನ್ ನೋಟಿಫಿಕೇಶನ್ ಕೊಟ್ಟಾರ. ತಾನು ಹೆಚ್ಚು ಶಿಕ್ಷಣ ಕಲ್ತಿಲ್ಲ ಅಂತೇಳಿ ಒಂದು ಭಾಷಣದಾಗ ಹೇಳ್ಯಾರ್ರಿ. ಆದರೆ 5-6 ಸಾರಿ ಮಂತ್ರಿ ಆದ್ನಿ, 5-6 ಸಾರಿ ಶಾಸಕನಾದ್ನಿ, ನನ್ನ ಹಣೆ ಬರದಲ್ಲಿ ಬರೆದಿತ್ತು. ಆದರೆ ಕರ್ನಾಟಕದ ಕೋಟಿ ಮುಸಲ್ಮಾನ ಬಾಂಧವರು ಇವತ್ತು ಪ್ರಾರ್ಥನೆ ಮಾಡಕತ್ತಾರ, ಈ BZ ಜಮೀರ್ ಅಹ್ಮದ್ ಖಾನ್ ಇಂದಿಲ್ಲ ನಾಳೆ ಕರ್ನಾಟಕ ರಾಜ್ಯದ ಚುಕ್ಕಾಣಿ ಹಿಡಿತಾನ, ಇದೇ ದಕ್ಷಿಣ ಭಾರತದಲ್ಲಿ ಮೊದಲೇ ಮುಸ್ಲಿಂ ನಾಯಕನಾಗಿ ಮುಖ್ಯಮಂತ್ರಿ ಆಗುತ್ತಾನ ಅನ್ನೋದು ಭವಿಷ್ಯ ನುಡಿದಿದ್ದು ಸಹಿತ ಅನೇಕ ಬಾರಿ ನಾ ಹೇಳಿದ್ದೀನಿ, ನೀವು ಕೇಳಿರ್ಬೋದು. ಇದೇ ಮಹಾರಾಷ್ಟ್ರದ ಅಬ್ದುಲ್ ರೆಹಮಾನ್ ಅಂತೂಲೆ ಮುಖ್ಯಮಂತ್ರಿ ಆದ ನಂತರ ದಕ್ಷಿಣ ಭಾರತದಲ್ಲಿ ಯಾರು ಮುಸಲ್ಮಾನ ಮುಖ್ಯಮಂತ್ರಿ ಆಗಲಿಲ್ಲ. ಆ ಮುಖ್ಯಮಂತ್ರಿ ಆಗಲಿಕ್ಕೆ ಸಂಪೂರ್ಣ ಅರ್ಹತೆ ಉಳ್ಳಂಥ ಏಕೈಕ ವ್ಯಕ್ತಿ ಅಂದರೆ BZ ಜಮೀರ್ ಅಹ್ಮದ್ ಖಾನ್. ಇವತ್ತು ಪ್ರತಿಯೊಂದು ಮಸೀದಿಗಳಲ್ಲಿ ನೋಡ್ರಿ, ಪ್ರತಿಯೊಂದು ದರ್ಗಾಗಳಲ್ಲಿ ನೋಡ್ರಿ, ಪ್ರತಿಯೊಂದು ಹಿಂದೂ ಧರ್ಮದ ದೇವಾಲಯಗಳಲ್ಲಿಯೂ ಸಹಿತ ನೋಡ್ರಿ, ಅಲ್ಲಿಯ ಅರ್ಚಕರು ಸಹಿತ ಇದೇ BZ ಜಮೀರ್ ಅಹ್ಮದ್ ಖಾನ್ ಬಗ್ಗೆ ಪ್ರಾರ್ಥನೆ ಮಾಡಿದ್ದು ಅನೇಕ ಉದಾಹರಣೆಗಳೊಂದಿಗೆ ಅನೇಕ ವಿಡಿಯೋಗಳನ್ನ ಹಾಕಿದ್ದೀನಿ. ಇದೇ ಗಣೇಶ ಚತುರ್ಥಿಯ ನಿಮಿತ್ತ ಆ ಗಣೇಶ್ ಪೆಂಡಾಲಕ್ಕೆ ಹೋಗಿ ಪೂಜೆ ಪುನಸ್ಕಾರದಲ್ಲಿ ಭಾಗವಹಿಸಿ ಸರ್ವ ಜಾತಿ ಜನಾಂಗದ ಏಕೈಕ ನಾಯಕನಂದರೆ ಈ BZ ಜಮೀರ್ ಅಹ್ಮದ್ ಖಾನ್. ಮುಸ್ಲಿಂ ಸಮುದಾಯ ರಾಜಕೀಯಕ್ಕಿಂತಲೂ ಶಿಕ್ಷಣದಲ್ಲಿ ಮುಂದುವರಿಬೇಕು. ಶಿಕ್ಷಣದಲ್ಲಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಉನ್ನತ ವ್ಯಾಸಂಗಕ್ಕೆ ಕಳಿಸಿ ಅತ್ಯುನ್ನತ ಹುದ್ದೆ ಅಲಂಕಾರ ಮಾಡಬೇಕು. ಆ ತಂದೆ ತಾಯಿಗಳು ಆ ಮಕ್ಕಳಿಗೆ ಶಿಕ್ಷಣ ಕಲಿಸುವಲ್ಲಿ ಪ್ರೋತ್ಸಾಹ ಕೊಡಬೇಕು. ಅದಕ್ಕೆ ಏನು ಖರ್ಚು ಬರ್ತೈತಿ ಅದನ್ನು ನನ್ನ ಇಲಾಖೆ ಮತ್ತು ನಾನು ಸ್ವಂತ ನೋಡ್ತೀನಿ ಅಂತ ಇದೇ BZ ಜಮೀರ್ ಅಹ್ಮದ್ ಖಾನ್.
ತಮ್ಮದೇ ಆದಂಥ ವುಮೆನ್ಸ್ ಫೋರಮ್ದಿಂದ ಎಂತಿಂಥ ಆರೋಗ್ಯ ಭಾಗ್ಯದಲ್ಲಿ ಆಪರೇಷನ್ಗಳಿಗೆ ಲಕ್ಷಾಂತರ ರೂಪಾಯಿ ಚೆಕ್ ಮುಖಾಂತರ ಕೊಟ್ಟು, ಮಕ್ಕಳ ಶಿಕ್ಷಣಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು, ವಿದೇಶಗಳಲ್ಲಿಯೂ ಸಹಿತ ಸ್ಪೋರ್ಟ್ಸ್ಗಳಲ್ಲಿ ಕಲಿಸಿಕೊಟ್ಟಂಥ ಈ ಯವನಂತ ಈ ಬೀಜಡ್ ಜಮೀರ್ ಅಹ್ಮದ್ ಖಾನ್ ರೈ ಯಾವುದೇ ಜಾತಿ ಭೇದವಿಲ್ಲದೆ, ಯಾವುದೇ ವೈಮನಸ್ಯವಿಲ್ಲದೆ, ಯಾವುದೇ ದ್ವೇಷ ಭಾವನೆವಿಲ್ಲದೆ ನೇರವಾಗಿ ಬೀಜಡ್ ಜಮೀರ್ ಅಹ್ಮದ್ ಖಾನನನ್ನು ಭೇಟಿಯಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಕ್ಷೇತ್ರದಲ್ಲಿ 30ರಿಂದ 40 ಸಾವಿರ ಮತಗಳ ಅಂತರ ತಾನು ಕಾಕೊಂಡಾನಂದ್ರೆ ಇವನೆಂಥ ಬೀಜಡ್ ಜಮೀರ್ ಅಹ್ಮದ್ ಖಾನ್ ರೈ. ಎಷ್ಟೋ ಕರ್ನಾಟಕ ರಾಜ್ಯದಲ್ಲಿ ಕ್ಷೇತ್ರಗಳದಾವ, ಅಲ್ಲಿ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಬರೀ ತಿರುಗೇಡ್ರೆ ಸಾಕು ಅಲ್ಲಿ 40,000 ಮತಗಳ ಕ್ರೋಢೀಕರಣ ಆಗತೈತಿ. ಬೀಜಡ್ ಜಮೀರ್ ಅಹ್ಮದ್ ಖಾನ್ದು ಒಂದು ಬಿಗ್ ಟಾನಿಕ್ ಐತಿ. ಅನೇಕ ದೃಶ್ಯಗಳ ಮುಖಾಂತರ ತೋರ್ಸಾಕತ್ತೀನಿ ಇವನಂತ ಬೀಜಡ್ ಜಮೀರ್ ಅಹ್ಮದ್ ಖಾನ್. ಬಡವರು ಒಂದು ಆಸರೆ ಇಟ್ಕೊಂಡು ಬರ್ತಾರೆ, ಒಂದು ದೂರ ದುಃಖ ದುಮ್ಮಾನ ತಗೊಂಡು ಬರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬರ್ತಾರೆ, ಕೈಗಡ 5, 10,000, 20,000, 50,000 ಕೊಡ್ತಾನೆ. ಯಾರು ಕೊಡ್ತಾರೆ ನೋಡಿದಿರಿ? ಅನೇಕ ಕಾಯಿಲೆಗಳಿಂದ ಬಳಲ್ತಾರೆ. ಮೊನ್ನೆ ಒಂದು ಹೇಳಿದ್ನಿ 4 ಲಕ್ಷ ರೂಪಾಯಿ, ಎಲ್ಲಿ ಕಲ್ಕತ್ತಾ, ಎಲ್ಲಿ ಚಾಮರಾಜಪೇಟೆ ಹೇಳಿದ್ನಿ, ಕೋಟ್ಯಾಂತರ ಜನ ನೋಡಿದಿರಿ. ಈ ಕೋಟ್ಯಾಂತರ ಜನ ನೋಡಿ ಈ ಬೀಜಡ್ ಜಮೀರ್ ಅಹ್ಮದ್ ಖಾನ್ಗೆ ಆಶೀರ್ವಾದ ಮಾಡಿದಿರಿ. ಆಶೀರ್ವಾದದ ಮುಖಾಂತರ 100 ವರ್ಷ ಕಾಲ ಬಾಳಲಿ, ರಾಜ್ಯದ ಮುಖ್ಯ ಚುಕ್ಕಾಣಿ ಹಿಡಿಯಲಿ, ಬಡ ಜನರ ಸೇವೆ ಮಾಡಲಿ, ಈ ಮುಸ್ಲಿಂ ಸಮುದಾಯಕ್ಕೆ ಒಂದು ಶಕ್ತಿಯಾಗಿ ಬೆಳೆಯಲಿ. ಇದೇ ಬೀಜಡ್ ಜಮೀರ್ ಅಹ್ಮದ್ ಖಾನ್ಗೆ ಪ್ರಾರ್ಥನೆ ಮಾಡ್ತೀರಿ. ಹಾಗಾದ್ರೆ ಅವರ ಆಪ್ತರು ಹಿಡ್ಕೊಂಡು, ಅವರ ಗನ್ಮ್ಯಾನ್ ಹಿಡ್ಕೊಂಡು, ಅವರ ಕಾರ್ಯದರ್ಶಿಗಳು ಹಿಡ್ಕೊಂಡು, ಅವರಲ್ಲಿ ಕೆಲಸ ಮಾಡುವ ಪ್ಯೂನ್ ಸಹಿತ ಹಿಡ್ಕೊಂಡು ಎಲ್ಲರೂ ಸವಿನಯದಿಂದ ಮಾತಾಡಿ ಸ್ವಾಗತ ಮಾಡ್ತಾರೆ. ಇವನೆಂಥ ಬೀಜಡ್ ಜಮೀರ್ ಅಹ್ಮದ್ ಖಾನ್ ಕರ್ನಾಟಕ ರಾಜ್ಯಾದ್ಯಂತ ನೋಡಕತ್ತಾರ. ಈ ವಿಡಿಯೋವನ್ನು ಪ್ರತಿ ಮನೆಗೆ ಮುಟ್ಟಿಸ್ರಿ. ಪ್ರತಿ ಮನೆಯ ಮುಸ್ಲಿಂ ಸಮುದಾಯದ ಮಕ್ಕಳು ಈ ವಿಡಿಯೋ ನೋಡ್ರಿ. ನಮಗೆ ಶಿಕ್ಷಣ ಕಲೀಲಿಕ್ಕೆ ಯಾರ ಹತ್ರ ಬೇಡೋ ಅವಶ್ಯಕತೆ ಇಲ್ಲ, ನಮಗೆ ಆರ್ಥಿಕ ತೊಂದರೆ ಬರುವ ಅವಶ್ಯಕತೆ ಇಲ್ಲ, ನಮ್ಮ ತಂದೆ ತಾಯಿ ಬಡವರದಾರ ಕೂಲಿ ಮಾಡ್ತಾರ, ನಮಗೆ ಶಿಕ್ಷಣ ಕಲೀಲಿಕ್ಕೆ ದುಡ್ಡು ಇಲ್ಲ ಅಂತೇಳಿ ಮನೋಭಾವನೆ ಇಟ್ಕೋಬೇಡ್ರಿ. ನೇರವಾಗಿ ಬೀಜಡ್ ಜಮೀರ್ ಅಹ್ಮದ್ ಖಾನ್ KMDCಗೆ ಕಾಂಟ್ಯಾಕ್ಟ್ ಮಾಡ್ರಿ. ಅಲ್ಲಿ ನಿಮಗೆ ಶಿಕ್ಷಣದ ಕೊರತೆ ನಿವಾರಣೆ ಆಗುವಂಥ ಮದ್ದೌಷಧ ಸಂಜೀವಿನಿ ಐತಿ. ಆ ಸಂಜೀವಿನಿಯ ಪ್ರಮುಖ ರಿವಾರಿ ಇವನೇ ಬೀಜಡ್ ಜಮೀರ್ ಅಹ್ಮದ್ ಖಾನ್. ಹಂಗಾದ್ರೆ ಖಡಕ್ ಜವಾರಿ ಕಾಕನ ಚಾನಲ್ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಜಮೀರ್ ಅಹ್ಮದ್ ಖಾನ್ಗೆ ಕೈಯೆತ್ತ ಪ್ರಾರ್ಥನೆ ಮಾಡ್ರಿ. ಇವನು ಬಾಳಿ ಬೆಳಗಲಿ, ಮಕ್ಕಳಿಗೆ ಪ್ರೋತ್ಸಾಹದ ಸಂಕೇತದ ಒಂದು ಕಲ್ಪವೃಕ್ಷವಾಗಿ ರಾಜ್ಯದಲ್ಲಿ ಇವನ ಧ್ವನಿ ಮೊಳಗಲಿ ಅನ್ನೋದೇ ವಿಶೇಷ ಸ್ಟೋರಿ. ಮತ್ತು ಖಡಕ್ ಜವಾರಿ ಕಾಕ ಮತ್ತೊಂದು ಸುದ್ದಿಯೊಂಗ ಬರ್ತಾನ. ಏನು ಅನಿಸಿಕೆಗಳದಾವು ನಿಮ್ಮ ನೇರವಾಗಿ ನನಗೆ ತಿಳಿಸ್ರಿ. ನಂಬರ್ 1 ಚಾನಲ್ ಫಾಲೋ ಮಾಡೋದು ಮರಿಬೇಡ್ರಿ, ಲೈಕ್ ಮಾಡೋದು ಮರಿಬೇಡ್ರಿ. ಯೂಟ್ಯೂಬ್ದಾಗ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಬೇರೆ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.